ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳ್ಳತನದ ಆರೋಪ ಕೇಳಿಬಂದಿದೆ. ದಾನಿಗಳು ದ್ರೌಪದಿ ದೇವಿಗೆ ನೀಡಿದಂತ ಆಭರಣವನ್ನ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಕದ್ದಿದ್ದಾರೆ ಅಂತ ಸತೀಶ್ ಅನ್ನುವರು ಆರೋಪವನ್ನ ಮಾಡಿದ್ದಾರೆ. ಇನ್ನು ಆರ್ಟಿಒ ಹಾಕಿ ಪಡೆದಂತ ಮಾಹಿತಿಯಲ್ಲಿ ಚಿನ್ನಾಭರಣವನ್ನ ಇಒ ಕೊಂಡೊಯ್ದಿರೋದು ದೃಢವಾಗಿದೆ ಎನ್ನಲಾಗಿದೆ. ಇನ್ನು ಹುಂಡಿ ಹಣ ಚಿನ್ನಾಭರಣ ಎಣಿಕೆ ನೆಪದಲ್ಲಿ 63 ಗ್ರಾಂ ತೂಕದ ದೇವಿಯ ಆಭರಣವನ್ನ ಗುಳುಂ ಮಾಡಿದ್ದಾರೆ ಅಂತ ಧರ್ಮರಾಯಸ್ವಾಮಿ ಆಡಳಿತ ಮಂಡಳಿಯವರು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಮುಜರಾಯಿ ಇಲಾಖೆ ಇಒ ನಾಗರಾಜ್ ಅವರು ಕಾನೂನು ಉಲ್ಲಂಘಿಸಿದ್ದಾರೆ. ಹುಂಡಿ ಎಣಿಸುವಾಗ 63 ಗ್ರಾಂ ನೆಕ್ಲೆಸ್ ಸಿಕ್ಕಿತ್ತು. ಅದನ್ನ ಇಒ ನಾಗರಾಜ್ ಅವರು ಜೇಬಿಗೆ ಹಾಕೊಂಡು ಹೋಗಿದ್ದಾರೆ. ಇದನ್ನ ಮುಜರಾಯಿ ಇಲಾಖೆ ಇತರೆ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ರು. ನಾನು ಆರ್ಟಿಇ ಹಾಕಿ ಹಾಗೂ ವಿಡಿಯೋ ಪರಿಶೀಲಿಸಿದಾಗ ವಿಚಾರ ಬಯಲಾಗಿದೆ ಅಂತ ಧರ್ಮರಾಯಸ್ವಾಮಿ ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ ಹೇಳಿದ್ದಾರೆ. ಕರಗದಲ್ಲಿ ಮೇಲೆ ಏನ್ ಗೊತ್ತಾ, ಸೆಕೆಂಡ್ ಆಪ್ಷನ್ ನಿಮ್ಮನ್ನ ಕರಗ ಮಾಡಕ್ ಯಾರು ಹೇಳಿದ್ದು ಅಂತ ಈ ಅಧಿಕಾರಿಗಳು ಕೇಳ್ತಾರೆ. ಇವರು ಏನ್ ನಾಟಕ ಮಾಡ್ತಾ ಇದ್ದಾರೆ ಅಂತ ಕಣ್ಮುಂದೆ ಗೊತ್ತಾಗ್ತಾ ಇದೆ. ಮತ್ತೆ ಈ ಬಿಲ್ ಯಾವಾಗ ಗೊತ್ತಾ ಬಂದಿರೋದು? 40 ಲಕ್ಷ. ಐತಿಹಾಸಿಕ ಕರಗಕ್ಕೆ ಹೆಸರಾಗಿರುವಂತಹ ಧರ್ಮರಾಯ ದೇವಸ್ಥಾನದಲ್ಲಿ ಕಳ್ಳತನದ ಆರೋಪ ಕೇಳಿ ಬಂದಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಮುಖಂಡರಾಗಿರುವಂತಹ ಸತೀಶ್ ಅವರು ನಮ್ಮ ಜೊತೆ ಬನ್ನಿ, ಅವ್ರನ್ನ ಮಾತಾಡ್ತೋಣ. ಸರ್, ಇವತ್ತು ಕಳ್ಳತನ ಆಗಿರುವಂಥದ್ದು ಯಾವಾಗ ನಿಮ್ಮ ಗಮನಕ್ಕೆ ಬಂದಿದ್ದು? ಯಾವಾಗ ಸರ್? ಮೇಡಮ್, ಇದು ಒಂದು 3 ತಿಂಗಳು ಮುಂಚೆ ಆಗುತ್ತೆ. 6ನೇ ತಾರೀಕು ಆಗುತ್ತೆ. ಇದು ನನ್ನ ಗಮನಕ್ಕೆ ಅವತ್ತೇ ಬರುತ್ತೆ. ಅವತ್ತೇ ಬಂದಿದ್ದಾಗೆ ನಾನು ಕೇಳ್ತೀನಿ ಇವ್ರನ್ನ, ಇಒನ, ಏನಕ್ಕೆ ನೀವು ನೆಕ್ಲೆಸ್ನ ಇದು ಮಾಡಿದ್ದೀರಾ ಅಂತ. ಅದೆಲ್ಲ ಕೇಳೋಕ್ಕೆ ನೀನು ಯಾರು, ನಾವು ನೋಡ್ಕೊಳ್ತೀರಿ ಅಂತ ಹೇಳ್ತಾರೆ. ಅದಾದಮೇಲೆ RT ಹಾಕ್ತೀನಿ. RT ಹಾಕಿದ್ದು ನನಗೆ ರಿಪೋರ್ಟ್ ಬಂದಿರಲ್ಲ. ಈಗ ನಿನ್ನೆ ಬಂದಿದೆ. ಇವರು ದೇವಸ್ಥಾನದಿಂದ ಒಡವೆ ತೊಗೊಂಡೋಗಿರೋದು ಪ್ರೂವ್ ಆಗಿರುತ್ತೆ. ಮೇಡಮ್, ದೇವಸ್ಥಾನದಲ್ಲಿ ಯಾವುದೇ ಒಡವೆ ತೊಗೊಂಡೋಗಂಗೆ ಇಲ್ಲ. ರೂಲ್ಸ್ ಪ್ರಕಾರ ಯಾವುದೇ ಒಡವೆ ತೊಗೊಂಡೋಗಂಗೆ ಇಲ್ಲ. ಇವರು ತೊಗೊಂಡೋಗಿ ಅದನ್ನು ಸ್ವಲ್ಪ ದಿವಸ 3 ದಿವಸ ಬಿಟ್ಟು 68 ಗ್ರಾಮ್ಗೆ ತೊಗೊಂಬಂದು ಇಟ್ಟಿರ್ತಾರೆ ಮೇಡಮ್. ಸರ್, ಇನ್ನು ಇದು ಒಂದು ಒಡವೆಗಳ ಹುಂಡಿ ಎಣಿಕೆ ಆಗುವಂಥ ಸಂದರ್ಭದಲ್ಲಿ ಒಡವೆ ಸಿಕ್ಕಿತ್ತು ಅನ್ನುವಂಥ ಮಾಹಿತಿ ಪ್ರಕಾರ ಬಂದಿರುವಂಥದ್ದು. ಈ ಒಂದು ಎಣಿಕೆ ಸಂದರ್ಭದಲ್ಲಿ ನೀವು ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಇರಲಿಲ್ವಾ ಅನ್ನುವಂಥದ್ದು? ಮೇಡಮ್, ನಮಗೆ ಇವರು ಹೇಳಲೇ ಇಲ್ಲ ಈ ಥರ ನಾವು ಮಾಡ್ತಾ ಇದ್ದೀರಿ ನೋಡಿ. ನಮ್ಮ ಕಮಿಟಿ ಮೆಂಬರ್ಗಳಿದ್ರಿ, ನಮ್ಗೆ ಯಾರಿಗೂ ವಿಷಯನೇ ಮುಟ್ಸಲ್ಲ. ಇದು ರೂಲ್ಸ್ ಪ್ರಕಾರ ಸ್ಥಳೀಯರಿಗೆ, ಕಮಿಟಿ ಮೆಂಬರ್ಗೆ ಎಲ್ಲರಿಗೂ ವಿಷಯ ಮುಟ್ಟಿಸ್ಬೇಕು. ಆದರೆ ಇವರು ಯಾರಿಗೂ ವಿಷಯ ಮುಟ್ಸಲ್ಲ. ಅದನ್ನು ಒಳ್ಳೊಳಗಡೆನೇ ಮಾಡ್ತಾರೆ. ಆದರೆ ನಮ್ಗೆ ಇವತ್ತು ಪಾಪ ಬೆಳಕಿಗೆ ಬಂದಿದೆ ಏನಂದರೆ, ಅದರಲ್ಲಿ ಒಬ್ಬರು ಅಧಿಕಾರಿ ನನಗೆ ಮೆಸೇಜ್ ಕೊಡ್ತಾರೆ, ಫೋನ್ ಮಾಡ್ತಾರೆ, ಒಂದು ನೆಕ್ಲೆಸ್ನ ಎತ್ತಿ ಜೋಬಲ್ಲಿ ಇಟ್ಕೊಂಡವ್ರೆ, ನೀವು ಅದನ್ನ ಕೇಳಿ ಅಂತ. ಅದರಿಂದನೇ ಇವತ್ತು ಈ ಮಟ್ಟಕ್ಕೆ ಅದು ಬಂದಿರೋದು. ಕಳ್ಳತನ ಆಗಿದೆ ಅನ್ನುವಂಥ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಗ್ರಾಮ್ ಇತ್ತು ಆ ಒಡವೆ, ಮತ್ತೆ ಈಗ ಎಷ್ಟು ಗ್ರಾಮ್ ಇದೆ ಅನ್ನೋದು? ಮೇಡಮ್, 122, 123 ಗ್ರಾಮ್ ಇತ್ತಂತೆ. ಅದು ಇವಾಗ ಅವ್ರು ತೊಗೊಂಬಂದು 4 ದಿವಸ ಆದ್ಮೇಲೆ ತೊಗೊಂಬಂದು ಇಟ್ಟಿರೋದು 68 ಗ್ರಾಮ್ ಅಂತ ರೆಕಾರ್ಡಲ್ಲಿ ತೋರಿಸವ್ರೆ. ಆದರೆ ಒಪ್ಕೊಂಡವ್ರೆ, ನಾನು ತೊಗೊಂಡೋಗಿದ್ದೀನಿ ಅಂತ ಒಪ್ಕೊಂಡವ್ರೆ. ಅವ್ರು ಒಪ್ಕೊಂಡಾಗ್ಲೇ ಅವರು ಸಸ್ಪೆಂಡೇನೆ ಅವರು. ಏಕೆಂದರೆ ದೇವಸ್ಥಾನದಿಂದ ಒಡವೆ ಅವ್ರು ತೊಗೊಂಡೋಗೋ KG ಗಟ್ಟಲೆ ಒಡವೆಗೆ ಸೇಫ್ಟಿ ಇದೆ, ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ವಾ? ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ಇದು ಇವ್ರು ಮಾಡಿರೋದು ಇದು ಅಂತ. ಇದಕ್ಕೆ ನಮಗೊಂದು ನ್ಯಾಯ ಕೊಡಿಸಿ. ಸರ್, ಇನ್ನು ನೀವು RTI ಹಾಕಿದ್ದೀರಲ್ವಾ ಸರ್, ಅದ್ರ ಪ್ರಕಾರ ಎಷ್ಟು ಗ್ರಾಮ್ ಇತ್ತು ಅನ್ನುವಂಥದ್ದು ಅದರಲ್ಲಿ ಬಂದಿರೋ ಮಾಹಿತಿ ಪ್ರಕಾರ RTIನಲ್ಲಿ ಅವರು 68 ಗ್ರಾಮ್ ಇತ್ತು ಅಂತ ಕೊಡೋದೇ ಇವು ಅವರು ನಾನು ಕಳ್ಳ ಅಂತ ಯಾರು ಒಪ್ಕೊಳ್ಳಲ್ಲ. ಅವ್ರು ಕೊಟ್ಟಿರೋದು 68 ಗ್ರಾಮ್ ಇತ್ತು ಅಂತ ಕೊಟ್ಟಿದ್ದಾರೆ. ಸರ್, ನಿಮ್ಮ ಹತ್ರ 120 ಗ್ರಾಮ್ ಇತ್ತು ಅನ್ನೋದಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ? ಹೇಗೆ ಡಾಕ್ಯುಮೆಂಟ್ಸು ಜೊತೆಲಿ ಇದ್ರಲ್ಲ ಅಧಿಕಾರಿ ಅವರೊಬ್ಬರೇ. ಅದೇನಾದರೂ ಕೊಡಲೇಬೇಕಾದ್ರೆ ಕೊಟ್ಬಿಡ್ತೀನಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ? ಇದೆ. ಯಾವಾಗ ಸಬ್ಮಿಟ್ ಮಾಡ್ತೀರಾ ಸರ್? ಎಲ್ಲ ಮುಂದೆ ಮೀಡಿಯಾ ಮುಂದೆ ಅದನ್ನ ನಾನು ಮಾಡ್ತೀನಿ. ಮತ್ತೆ ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಸಬ್ಮಿಟ್ ಮಾಡಿದ್ದೀನಿ ನೋಡಿ. ದೇವಸ್ಥಾನದ ಏನೇ ಚಿನ್ನಾಭರಣ ಚೆಕ್ ಮಾಡಬೇಕಂದ್ರೆ, ದೇವಸ್ಥಾನದಲ್ಲೇ ಅಪ್ರೈಸರ್ನ ಕರೆಸಬೇಕು. ಅದನ್ನೆಲ್ಲ ಈಚೆ ಕೊಡೋದಲ್ಲ. ನಾವೆಲ್ಲ ಪ್ರತಿಯೊಂದು ಮಾಡಿರೋದು ಇದೇ ಥರ ಲೆಕ್ಕಾಚಾರ. ದೇವಸ್ಥಾನದಲ್ಲೇ ನಾವು ಚೆಕ್ ಮಾಡಿಸಿರೋದು. ಇದನ್ನ ಯಾಕೆ ಈಚೆ ತಗೊಂಡೋದ್ರು ಅಂತ. ಒಂದು ನಾಗರಾಜ್ ಅವರು ಏನಾದ್ರು ಆರೋಪನ ತಳ್ಳಿ ಹಾಕಿದ್ರೆ ನೀವು ಮುಂದೆ ಏನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತದೆ? ಮೇಡಮ್, ಈಗ ನನ್ನ ಪ್ರಯತ್ನ ಮಾಡಿ 68 ಗ್ರಾಮ್ನ ಆ ತಾಯಿ ಮಡ್ಲಿಗೆ ಸೇರಿಸಿದ್ದೀನಿ. ಏನು ಹೇಳಿ, ಇವ್ರು ನನ್ನ ಮೇಲೆ ಕೇಸ್ ಹಾಕಿಸ್ಬೋದು. ಆ ತಾಯಿ ಮಡ್ಲಿಗೆ ಸೇರಿಸಿದ್ದೀನಿ. ನನ್ನ ಕರ್ತವ್ಯನ ನಾನು ಮಾಡಿ ಮುಗಿಸಿದ್ದೀನಿ. ಇನ್ನು ಶಿಕ್ಷೆ ಕೊಡೋದಲ್ಲ ಆ ತಾಯಿಗೆ ಮತ್ತೆ